ಸೋಮನೆ ಇರ ಎಲ್ಲ ದೈವ ಲೀಲೆ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಸತ್ಯ ಎದುರಿಸೋ ಧೈರ್ಯ ನಿನಗಿದ್ರೆ ಸತ್ಯ ಎಂತ ಅಂತ ತಿಳಿಯುತ್ತೆ. ನನ್ನ ಎಂತ ಕೇಳಬೇಡ ಮಾರೆ. ಶ್ರದ್ಧೆನ ಹತ್ರ ಅಷ್ಟೊಂದು ಜೋರಾಗಿ ಮಾತಾಡಬಾರ್ದಾಗಿತ್ತು ನಾನು. ಆದರೆ ಯಾಕೆ ಹಾಗೆ ಮಾತಾಡಿದ್ನೋ ಏನೋ ಗೊತ್ತೇ ಆಗ್ತಿಲ್ಲ ನನಗೆ. ಅಲ್ಲ, ಈ ಭುವನ್ ಮತ್ತು ಶ್ರದ್ಧಾ ಇಬ್ಬರು ನಮ್ಮ ಮನೆಗೆ ಬಂದ ಮೇಲಿಂದ ನನ್ನ ಬದುಕಿನ ಸ್ವರೂಪನೇ ಬದಲಾಗಿ ಹೋಗಿದೆ. ಯಾರನ್ನಾದರೂ ಮಾತಾಡ್ಸೋದಕ್ಕೆ 100 ಸಲ ಯೋಚನೆ ಮಾಡ್ತಾ ಇದ್ದೆ ನಾನು. ಅಲ್ಲ, ಈಗ ಯಾಕೆ ಎಲ್ಲರನ್ನ ಹೀಗೆ ಹಚ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ ಅಂತ ನನಗೆ ಯಾಕೆ ಹೀಗಾಗಿದೆ? ಸಂಬಂಧದ ಸುಳಿಗಳನ್ನು ದಾಟ್ಕೊಂಡು ಮುಂದೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಸುಳಿ ಇರೋದೇ ಸೆಳೆಯೋದಕ್ಕಲ್ವೇ. ಮತ್ತೆ ಯಾವ ಬಂಧಗಳು ಬೇಕಿಲ್ಲ ನನಗೆ. ಹಳೆ ತಪ್ಪನ್ನೇ ಮತ್ತೆ ಮಾಡೋಲ್ಲ. ನನ್ನ ಜೊತೆಗೆ ಯಾರೇ ಇದ್ದರೂ ಖಂಡಿತವಾಗಿ ನೆಮ್ಮದಿ ಇರೋದಿಲ್ಲ. ಇಷ್ಟು ದಿನ ಕಾಡ್ತಾ ಇರಲಿಲ್ಲ ಕಣೆ ನೀನು. ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ಮರೆಯೋಕ್ಕೆ ಬಹಳ ಪ್ರಯತ್ನ ಮಾಡಿದೆ ನಾನು. ತಕ್ಕ ಮಟ್ಟಿಗೆ ಅದರಲ್ಲಿ ಯಶಸ್ವಿನೂ ಆಗಿದ್ದೆ. ಆದರೆ ಈಗ ಯಾಕೋ ಮತ್ತೆ ನೆನಪಾಗ್ತಾ ಇದೆಯಾ? ನನ್ನ ಮಗ ಎಲ್ಲಿದ್ದಾನೋ ಏನೋ, ಅವನನ್ನು ಹುಡುಕ್ಬೇಕು, ಮಾತಾಡಿಸ್ಬೇಕು ಅನ್ನಿಸ್ತಾ ಇದೆ. ನಾನು ಮಾಡಿರೋ ತಪ್ಪುಗಳನ್ನ ಅವನ ಹತ್ರ ಹೇಳ್ಕೋಬೇಕು ಅನ್ನೋ ತುಡಿತ. ಅದು ಯಾಕೋ ಏನೋ ಎಲ್ಲ ಹಾಗೇನೆ ಅಲ್ವಾ? ಇರೋ ಹೋಗ್ಬೇಡ, ಹೋದ್ಮೇಲೆ ಬೇಕು. ಭುವನ, ಲೆಕ್ಕದಂಗೆ ನೋಡಿದ್ರೆ ಇದು ಚಳಿಗಾಲ ಬಾರ್ಯ, ಆದರೆ ಪರಿಸ್ಥಿತಿ ನೋಡಿದ್ರೆ ಹಿಂಗೆ. ಯಾವ ಕಾಲಕ್ಕೆ ಬಿಸಿಲು, ಯಾವ ಕಾಲಕ್ಕೆ ಮಳೆಯೋ, ಕಷ್ಟ ಮಾರ. ಹೌದು ರಮೇಶಣ್ಣ, ತುಂಬ ಕಷ್ಟ. ಎಂತ ಎಲ್ಲ ಗೊತ್ತಿರೋ ನಂಗೆ ಮಾತಾಡ್ತೀಯ? ನೀವು ಹೇಳಿದಕ್ಕೆಲ್ಲ ಏನಾದರೂ ಒಂದು ಹೂ ಅಂತ ಹೇಳಲೇಬೇಕಲ್ಲ, ಇಲ್ದಿದ್ರೆ
ನೀವು ಸುಮ್ಮನೆ ಬಿಡ್ತೀರಾ? ಹೌದಪ್ಪ, ನಾನಿಷ್ಟು ಜೋರಿದ್ದಂಗೆ ನೀನು ಹೀಗೆ. ನಾನು ಸ್ವಲ್ಪ ಸದ್ರ ಕೊಟ್ಟಿದ್ರೆ ನೀನು ಹಿಡೋಕ್ಕಾಗ್ತಿತ್ತಾ? ಅರೆ ಇದೇನಿದು? ಶ್ರದ್ಧಾ ಊಟ ತಗೊಂಡ್ಬರ್ತಿರೋ ಹಾಗಿದೆ. ಇದೇನು ಕನಸಾ ಇಲ್ಲ ನನಸಾ? ಶ್ರದ್ಧಾ ನನಗೆ ಊಟ ತಗೊಂಡ್ಬರ್ತಾ ಇದ್ದಾಳ? ಒಳ್ಳೆ ಸಿನಿಮಾ ಸೀನ್ ಇದ್ದಂಗಿದೆಯಲ್ಲ ಗುರು. ವಾವ್. ಅಪ್ಪಾಜಿ ಕೈಲಿ ಸುಮ್ಮನೆ ಬೈಸ್ಕೊಂಡೆ. ಮನೇಲಿ ಅವ್ರು ಎದುರುಗಿರೋಕ್ಕಿಂತ ಈ ಕೆಲಸನೇ ವಾಸಿ. ಬೋನ ಯಾರದ? ಶ್ರದ್ಧಮ್ಮನ? ಹಾಂ ಹೌದು, ನಾನು ಅದೇ ನೋಡ್ತಾ ಇದ್ದೆ. ಅವ್ರ ಕೆಲಿಗೆ ಬರಕ್ಕೆ ಹೋದ್ರು ಅರ್ಥ ಆಗ್ತಿಲ್ಲ. ಛಾ, ಈ ಕಾಮನನಿಗೆ ಮಂಡೆನೇ ಸಮ ಇಲ್ಲ. ಈ ಬಿಸ್ಲಂಗೆ ಅವ್ರು ಎಂತ ಕಲ್ತಿದ್ದು? ವಾಯ್ ಟೀಚರಮ್ಮ, ನೀವೆಂತಕ್ಕೆ ಬಂದಿದ್ದು? ಅಯ್ಯೋ ಇರ್ಲಿ ರಮೇಶಣ್ಣ. ರಮೇಶಣ್ಣ ನೀವು ಕೆಲಸ ನೋಡ್ಕೊಳ್ಳಿ, ನಾನೇ ಇಷ್ಟಪಟ್ಟು ಬಂದಿದ್ದು. ಅಲ್ಲ ಟೀಚರಮ್ಮ, ಕಮಲ ಸವಿತಾ ಎಲ್ಲ ಎಂತ ಮಾಡ್ತಿದ್ರು, ನೀವೆಂತಕ್ಕೆ ಬಂದಿದ್ದು? ಅರೇ ನಿಜವಾಗ್ಲೂ ರಮೇಶಣ್ಣ, ಅವ್ರು ಹೋಗೋದು ಬೇಡ ಅಂತಾನೆ ಅಂದ್ರು. ನಂಗೆ ಮನೇಲಿ ಬೋರ್ ಆಗ್ತಿತ್ತಲ್ಲ, ಅದಕ್ಕೆ ಬಂದೆ. ಕೊಡಿ ಕೊಡಿ ಕೊಡಿ, ಮೆಲ್ಲ ಮೆಲ್ಲ ಬನ್ನಿ, ಮೆಲ್ಲ ಬನ್ನಿ. ಆಹಾ ಬೋರ್ ಅಂತೆ. ಗಂಡನ್ ನೋಡ್ಬೇಕು ಅನ್ಸಿ ಬಂದಿದ್ಯಾ ಅನ್ನೋದಕ್ಕಾಗಲ್ಲ. ಪಾಪ ಇರ್ಲಿ. ಅಲ್ಲ, ಈ ಬಿಸಿಲಲ್ಲಿ ನೀವು ಎಂತಕ್ಕೆ ಹೋಗ್ತಿದ್ರು? ಇರ್ಲಿ ಬಿಡಿ, ಹೇಳಿದ್ನಲ್ಲ. ಏನಾಯ್ತು ಈಗ? ನಾನು ಬರೋ ತಡ ಆಯ್ತಾ? ಇಷ್ಟವಾಗ್ತಿದ್ಯಾ ನಿಮ್ಗೆ? ಹಂಗಂತೆಲ್ಲ ಇಲ್ಲ, ಅವರಿಬ್ರು ಎಂತ ಮಾಡ್ತಿದ್ರು? ಬನ್ನಿ ಮೆಲ್ಲ 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 ಬನ್ನಿ. ಆಯ್ತಾ ಕೆಲಸ ಎಲ್ಲ? ಆಗ್ತಾ ಉಂಟು, ಆಗ್ತಾ ಉಂಟು. ಮೆಲ್ಲ ಇಲ್ಲಿ ಮೆಲ್ಲ. ಮೆಲ್ಲ ಮೆಲ್ಲ ಟೀಚರಮ್ಮ. ಬನ್ನಿ ಬನ್ನಿ ಟೀಚರಮ್ಮ, ಈ ಬಿಸಿಲಂಗೆ ಪಪ್ಪು ಬ್ಯಾಡ ಇತ್ತು ನೀವು. ಅಯ್ಯೋ ರಮೇಶಣ್ಣ, ನಿಜವಾಗ್ಲೂ ರಮೇಶಣ್ಣ, ಬೇರೆ ಯಾವ ಕಾರಣನೂ ಇಲ್ಲ. ನೀವ್ ಆಮೇಲೆ ಏನೇನೋ ಯೋಚನೆ ಮಾಡೋ ಅಗತ್ಯ ಇಲ್ಲ. ತಪ್ಪು ತಿಳ್ಕೊಬೇಡಿ ಮತ್ತೆ, ಅರ್ಥ ಆಯ್ತಾ? ಆಯ್ತಾಯ್ತು, ಅರ್ಥ ಆಯ್ತು. ಬನ್ನಿ ಬನ್ನಿ ಮೆಲ್ಲ ಮೆಲ್ಲ. ಅಮ್ಮ, ನಮಸ್ತೆ ಮೇಡಮ್. ನಮಗೋಸ್ಕರ ಇಲ್ಲಿವರೆಗೂ ಬರೋ ತೊಂದರೆ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಪರವಾಗಿಲ್ಲ. ಹೊಟ್ಟೆ ತುಂಬಾ ಹಸಿತ್ತು, ಒಳ್ಳೆ ಸಮಯಕ್ಕೆ ಊಟ ತಂದ್ರಲ್ಲ. ಓಯ್ ಬೋನ ಬಾರ, ಕೈ ತೊಳೆಯವ. ಕನಸಿಲ್ಲ ನಿನ್ನಲ್ಲಿ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ. ರಾಜ್ಕುಮಾರ ಇದ್ದಲ್ಲಿಗೆ ಹೋಯ್ದಿದ್ರೆ ಅಂತಾಯ್ತು, ಇಲ್ಲೇ ಇದ್ಕೊಂಡು ಅವ್ರಿಗೆ ಇಷ್ಟಪ್ಪ ಅಂತ ಕೆಲಸ ಮಾಡ್ತೆ. ಪಾಪ ರೂಮ್ ಎಲ್ಲ ಗಲೀಜಾಗಿತ್ತು. ನಾನೇ ಗುಡಿಸಿ ಒರೆಸಿ ಎಲ್ಲ ಚೆಂದ ಮಾಡಿರ್ತೆ. ಎಂತ ಮಾಡೋದು, ಇಷ್ಟರಲ್ಲೇ ಸಮಾಧಾನ ಮಾಡ್ಕೊಳಕ್ಕೆ ನಾನು ಎಲ್ಲ ನನ್ನ ಹಣೆ ಬರ.
ಹಿಂಗೆ ಅಲ್ದ ನನ್ನ ರಾಜ್ಕುಮಾರ ದಿನ ಮನ್ಕೊಂದು. ಸಾಕು ಸಾಕು ಟೀಚರಮ್ಮ, ನೀವು ಬಡಿಸೋದು ಬ್ಯಾಡ್ದಿತ್ತು, ನಾವೇ ಬಡಿಸ್ಕೊಂಡು ಹೊಂಟಿದ್ವಿ. ನಿಮ್ಗೆ ಎಂತ ತೊಂದರೆ? ಇರಲಿ ಪರವಾಗಿಲ್ಲ ರಮೇಶಣ್ಣ, ಬಡಿಸ್ಲಿ ಬಿಡಿ. ಹಾಗಲ್ಲ ಅಂದರೆ ಈ ಹೆಂಗಸರು ಚೆನ್ನಾಗಿ ಬಡಿಸ್ತಾರಲ್ಲ, ಯಾರಾದರೂ ಬಡಿಸೋವಾಗ ಊಟ ಮಾಡೋ ಮಜಾನೇ ಬೇರೆ. ಆದರೂ ಟೀಚರಮ್ಮ ನಿಮ್ಗೆ ಎಂತ ತೊಂದರೆ? ನೀವು ಕೂಗ್ಕಣಿ. ಇರ್ಲಿ ಬಿಡಿ, ಪಾಪ ನೀವು ಕಷ್ಟಪಟ್ಟಿರ್ತೀರಿ ಬಿಸಿಲಲ್ಲಿ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಗಂಡ ಹಸ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಅಯ್ಯೋ ಪಾಪ ಅನಿಸ್ತಾ ಇರುತ್ತೆ, ಬಾಯ್ ಬಿಟ್ಟು ಹೇಳೋಕ್ಕಾಗಲ್ಲ. ಅದಕ್ಕೆ ಇಷ್ಟೆಲ್ಲ ಒದ್ದಾಟ, ಇದೆಲ್ಲ ಸೀನು. ನೀವು ಮನ್ಸಲ್ಲಿ ಏನು ಅಂದ್ಕೋತಾ ಇದ್ದೀರಾ ಅಂತ ಗೊತ್ತು ನನಗೆ, ಆದ್ರೆ ನೀವು ಅಂದ್ಕೊಂಡು ಹಾಗೆಲ್ಲ ಏನೂ ಇಲ್ಲ. ನಂಗೆ ಮನೇಲಿರೋಕ್ಕೆ ಬೇಜಾರು, ಅದಕ್ಕೆ ಬಂದೆ. ಸಾಕು ಸಾಕು, ಸಾರಿ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀವಿ. ರಮೇಶಣ್ಣ ನಿಮ್ಗೇನಾದ್ರು? ಎಂತ ಬ್ಯಾಡ ಟೀಚರಮ್ಮ. ಹಾಕ್ಸ್ಕೊಳ್ಳಿ ರಮೇಶಣ್ಣ, ಬರ್ತಾ ಬರ್ತಾ ತುಂಬ ಸಣ್ಣ ಆಗ್ತಿದ್ದೀರಾ ನೀವು. ಹಾಂ, ಯಾಕೆ ಹೆಚ್ಚಿಗೆ ಊಟ ಮಾಡ್ತಿಲ್ಲ ನೀವು? ರುಚಿ ಸೂಪರ್, ನಿಮ್ಮ ಕೈ ಅಡುಗೆ ಬೊಂಬಾಟ್. ಅದು ನಾನು ಮಾಡಿದ್ದಲ್ಲ ಭುವನ್ ಅವರೇ, ಕಮಲಮ್ಮ ಮಾಡಿದ್ದು. ಹಾಂ, ಅದೇ ಕಮಲಮ್ಮನವ್ರಿಗೆ ಹೇಳ್ಬಿಡಿ ನೀವೇ. ಮೇಡಮ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳ್ಬೋದಾ? ಏನದು? ಕೇಳಿ. ನಿಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ಯಾಕೆ? ಯಾಕೂ ಇಲ್ಲ, ಹೀಗೆ ಸುಮ್ಮನೆ ಕ್ಯೂರಿಯಾಸಿಟಿ, ಅದಕ್ಕೆ ಕೇಳಿದೆ. ಓಯ್, ಅವ್ರ ತಲೆ ಯಾಕೆ ತಿಂತೀಯ ಮಾರ್ಯ? ಸುಮ್ಮನೆ ಊಟ ಮಾಡ. ಟೀಚರಮ್ಮ ನಿಮ್ದು ಊಟ ಆಯ್ತಾ? ನಂದು ಊಟ ಆಯ್ತು, ನೀವು ಮಾಡಿ. ಅನ್ನ ಹಾಕ್ಲಾ ಒಂಚೂರು? ಬೇಡ ಬೇಡ. ಆಗಿರಲ್ಲ, ಸುಳ್ಳು ಹೇಳ್ತದಾಳೆ. ಗಂಡ ನೆಮ್ಮದಿಲಿ ಊಟ ಮಾಡ್ತಾನ ಇಲ್ವಾ ನೋಡಿಕೊಂಡು ಆಮೇಲೆ ಊಟ ಮಾಡೋ ಕೇಸ್ ನಮ್ಮವ್ರದ್ದು. ನಮಗೆ ಗೊತ್ತಿಲ್ವಾ? ಸಾರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಲ್ವಾ ಟೀಚರ್ ಮೇಡಮ್? ಹಾಂ ಹಾಂ ಹಾಂ, ಸ್ವಲ್ಪ ಕಮ್ಮಿ ಆಗಿದೆ. ಓಯ್, ಈಗಷ್ಟೇ ಬೊಂಬಾಟಾಗಿದೆ ಅಂತ ಹೇಳಿ ಈಗ ಎಂತ ಮರ ಸೋರೆ? ಇಲ್ಲ, ಬೊಂಬಾಟಾಗಿದೆ, ಹೇಳಿದೆ ಅಷ್ಟೇ. ನೀನು ಊಟ ಮಾಡಿದ್ರೆ ಗೊತ್ತಾಗ್ತಿತ್ತು. ಎಂತದ? ಏನೇ ರಮೇಶಣ್ಣ, ನೀವು ಊಟ ಮಾಡಿ. ಇದೊಂದು ಗೋಳಾಯ್ತಪ್ಪ. ಯಾರು ಯಾಕೆ ನನ್ನ ಫಾಲೋ ಮಾಡ್ತಾರೆ, ನನ್ನೇ ನೋಡ್ತಾರೆ, ಎಲ್ಲ ಭ್ರಮೆ. ಅರೆ, ಬಾಗಿಲು ತೆರೆದಿದೆಯಲ್ಲ, ಇಷ್ಟೊತ್ತಿನಲ್ಲಿ ಯಾರಿರಬಹುದು ಇಲ್ಲಿ? ಏನ್ ಮಾಡ್ತಿದ್ಯಾ ಸವಿತಾ? ಅದು ರೂಮೆಲ್ಲ ಚಂದ ಮಾಡ್ತಾ ಇದ್ದೆ ದಣಿಗಳೇ. ಏನು ರೂಮ್ ಕ್ಲೀನ್ ಮಾಡ್ತಿದ್ಯಾ? ಯಾರು ಹೇಳಿದ್ರು ನಿನಗೆ ರೂಮ್ ಕ್ಲೀನ್ ಮಾಡೋಕೆ?
ಭುವನ್ ಹೇಳಿದ್ನಾ? ಛೇ ಇಲ್ಲ ಇಲ್ಲ ಭುವನ್ ಅಲ್ಲ, ನಂಗೆ ಮನೇಲಿ ಎಂತೂ ಕೆಲಸ ಇರಲಿಲ್ಲ ಅದಕ್ಕೆ. ನೋಡು, ನಿನಗೆ ಕೆಲಸ ಇರಲಿಲ್ಲ ಅಂತಂದ್ರೆ ಅಮ್ಮ ಮಾಡೋ ಕೆಲಸದಲ್ಲಿ ಸಹಾಯ ಮಾಡು. ಹಾಗಂತ ಬಂದಿಲ್ಲಿ ರೂಮ್ ಕ್ಲೀನ್ ಮಾಡೋದು ಬೇಕಾಗಿಲ್ಲ. ಸರಿ ದಣಿಗಳೇ, ಇನ್ನೆಂಥದ್ದು ಮಾಡೋದಿಲ್ಲ ನಾನು. ನಾನು ಹೋಗಿ 2 ಇಳ್ಳೆದೆಲ್ಲ ಕಿತ್ಕೊಂಡು ಬರ್ತೆ. ಮನೆಯಿಂದ ಬರ್ತಾ ವಿಳ್ಳೆದೆಲೆ ತರದು ಮಾರ್ತೆ. ಒಳ್ಳೆ ಊಟ ಆದಮೇಲೆ ಎಲೆ ಅಡಿಕೆ ಹಾಕಲಿಲ್ಲ ಅಂದರೆ ಸಮಾಧಾನ ಇಲ್ಲ ಕಾಣಿ. ಸರಿ ರಮೇಶಣ್ಣ. ಥ್ಯಾಂಕ್ ಯು ಶ್ರದ್ಧಾ. ಇಷ್ಟು ಒಳ್ಳೆ ಊಟ ಮಾಡಿ ತುಂಬ ದಿನ ಆಗೋಗಿತ್ತು. ನನ್ನ ಪಾಲನ ಅನ್ನಪೂರ್ಣೇಶ್ವರಿ ನೀನು. ಧನ್ಯವಾದಗಳು. ಮೊನ್ನೆ ತಾನೇ ದೀಪಾವಳಿ ಆಯ್ತಲ್ಲ, ಅವತ್ತು ತುಂಬ ಚೆನ್ನಾಗಿ ಊಟ ಮಾಡಿದ್ರಿ. ಹೆಂಡತಿ ಮಾಡಿರೋ ಅಡುಗೆನ ತೋಟದವರೆಗೂ ತೊಗೊಬಂದು ತಾನು ಹಸ್ಕೊಂಡಿದ್ರೂ ಪರವಾಗಿಲ್ಲ, ಗಂಡ ಊಟ ಮಾಡಲಿ ಅಂತ ಮರದ ನೆರಳು ಕೆಳಗೆ ಕೂತ್ಕೊಂಡು ಬಡಿಸ್ತಾಳಲ್ಲ, ಅದಕ್ಕಿಂತ ಒಳ್ಳೆ ಊಟ ಜಗತ್ತಲ್ಲಿ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನನಗೆ ಬೋರ್ ಆಗಿದೆ ಅಂತ ಬಂದಿದ್ದೀನಿ ಅಷ್ಟೇ. ಸುಮ್ಮನೆ ನೀವೇನೇನೋ ಅಂದ್ಕೋಬಿಡಿ. ಹಾಂ, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಇದೇ ಮಾತನ್ನೇ ಹೇಳ್ತಾ ಇದ್ದೆ. ಆದರೂ ಗಂಡ ಇಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ನಿನಗೇನು ಅನ್ನಿಸ್ತಾನೆ ಇಲ್ವಾ ನಿಜವಾಗ್ಲೂ? ನೀವೇನು ಬೇಕಿದ್ರು ಅಂದ್ಕೊಳ್ಳಿ. ನಿನ್ನನ್ನು ಮಾತಾಡ್ಸೋರ್ಸೋಕೆ ಕಷ್ಟ ಇದೆ. ಇರಲಿ, ಮೊದಲು ಹೋಗಿ ಊಟ ಮಾಡು ಶ್ರದ್ಧಾ, ಹಸ್ಕೊಂಡಿರ್ಬೇಡ. ಥ್ಯಾಂಕ್ಸ್, ಮಾಡ್ತೀನಿ. ಹಾಂ, ಹಾಗಂತ ನೀನಿಲ್ಲಿಂದ ಹೋಗಬೇಕು ಅನ್ನೋ ಆಸೆ ಇಲ್ಲ ನನಗೆ, ಅದು ಬೇರೆ ವಿಷಯ. ಅದು ಗೊತ್ತು ನನಗೆ. ಇವತ್ತಾ ನಿಮ್ಮನ್ನು ನೋಡ್ತಿರೋದು. ಏನು ಬೈಕೊಂಡೆ ನನ್ನ? ಅಯ್ಯೋ, ನಾನು ಯಾಕೆ ನಿಮ್ಮನ್ನು ಬೈಕೊಳ್ಳಿ? ಕಾರಣ ಇಲ್ಲದೆ ಜಗಳ ಗಲಾಟೆ ಎಲ್ಲ ಮಾಡೋಳಲ್ಲ ನಾನು. ಎಲ್ಲ ಹೆಂಡ್ತಿರು ಹೀಗೇನಾ? ಸಾರಿ, ಜೋರಾಗಿ ಮಾತಾಡಲ್ಲ, ಹೆಂಡತಿ ಅಂತ. ಸರಿ, ನಾನು ಬರ್ತೀನಿ. ಏನಾಯ್ತು? ಇದೊಂದು ಹುಳ ನನ್ನ ತಲೆ ತುಂಬ ದಿನದಿಂದ ಕೊರಿತಾ ಇದೆ. ಯಾರೋ ನನ್ನ ನೋಡ್ತಾ ಇದ್ದಾರೆ, ನನ್ನ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ಹುಡುಕಿದ್ರೆ ಯಾರೂ ಇರಲ್ಲ. ಈ ಹಳ್ಳಿ ಯಾಕೋ ತುಂಬ ನಿಗೂಢವಾಗಿದೆ ಅನಿಸ್ತದೆ ನನಗೆ. ಹೌದಾ? ಹಾಂ ಹೌದು. ಯಾಕೆ ಕೇಳ್ತಾ ಇದೆಯಾ? ನಿನಗೇನಾದ್ರೂ ಇದೇ ರೀತಿ ಅನುಭವ ಆಗಿದೆಯಾ? ಶ್ರದ್ಧಾ, ಹೇಳು, ನಿನಗೂ ಇದೇ ರೀತಿ ಏನಾದರೂ ಅನುಭವ ಆಗಿದೆಯಾ? ಹೌದು ಭುವನ್, ಇದಕ್ಕಿಂತ ಭಯಂಕರವಾದ